ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ವೆಲ್ಕಮ್ ಬ್ಯಾಕ್ ಟು ಅಗೇನ್ ಗಣೇಶ್ ಜೋಶ್ವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಎಷ್ಟೋ ಸಾರ್ತಿ ನಾವು ಗೌರ್ಮೆಂಟ್ನ ಬೇಯ್ತಾ ಇರ್ತೀನಿ ಅಬೌಟ್ ಯಾಕೆಂದರೆ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಾಗೆ ಎಷ್ಟೋ ಸ್ಕೀಮ್ಸ್ಗಳಿದ್ದರೂ ಕೂಡ ತೆಗೆದಾಕಿದ್ದಾರೆ. ಯಾಕೆ ತೆಗೆದಾಕಿದ್ದಾರೆ, ಇಷ್ಟು ಸ್ಟೂಡೆಂಟಿಗೆ ಬರೋದು ನಿಮ್ಮ ಗ್ಯಾರಂಟಿಗಳಿಗೆ ಯಾಕೆ ಯೂಸ್ ಮಾಡ್ಕೊತಾರೆ ಅಂತ ಬೈತಿದ್ದೆ. ಬಟ್ ಅದೇ ಅಟ್ ಪ್ರೆಸೆಂಟ್ ಅವಾಗ ಹೇಳ್ತಿರ್ತೀವಿ. ಬಟ್ ಏನಾದರೂ ಸ್ಟೂಡೆಂಟ್ ಪರವಾಗಿ ಕೆಲವೊಂದಿಷ್ಟು ಏನಾದರೂ ಸ್ಕಾಲರ್ಶಿಪ್ ಬಿಟ್ಟಾಗ ಅವರಿಗೆ ಶ್ಲಾಘನೀಯ ವ್ಯಕ್ತಪಡಿಸೋದು ಕೂಡ ನಮ್ಮ ಕರ್ತವ್ಯ. ಸೊ ಯಾಕೆ ಈ ಥರ ಮಾತಾಡ್ತಿದ್ದೀನಿ ಅಂತಂದರೆ, ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸಲ್ಲಿ ಹೋಗ್ತೀನಿ. ಈಗೇನು ತಮ್ಮನಲ್ಲಿ ನೋಡ್ಕೊಂಡು ಬಂದಿದ್ದೀರಾ ಅದೇ ಒಂದು ತಮ್ಮನಲ್ಲದೆ ಬೇಕಾದರೆ ಅದನ್ನೇ ನಿಮಗೆ ಸ್ಟೇಟಸ್ ತೋರಿಸ್ತಿದ್ದೀನಿ. 2024-25 ಆಯಿತಾ, ಜಸ್ಟು 2024-25 ಔಟ್ ಬ್ಯಾಚ್ ಆಗ್ತಿರ್ತಾರೆ ನೋಡ್ರಿ ಅವ್ರಿಗೆ ಕನ್ಸ್ಟ್ರಕ್ಷನ್ ಅಂದರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಯಾರ್ದೆಲ್ಲ ಕಾರ್ಡ್ ಇರ್ತದೋ ಅಂದರೆ ಕಟ್ಟಡ ಕಾರ್ಮಿಕರದು ಒಂದು ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇರ್ತಿದ್ರು, ನಿಮಗೆಲ್ಲ ಗೊತ್ತಿದೆ. ಓಕೆ, ಆ ಒಂದು ಸ್ಟೂಡೆಂಟ್ಗೆ ಅಂಡಲ್ ಬರ್ತಕ್ಕಂಥ ಹುಡುಗರಿಗೆ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ ನಿಮ್ದು. ಈಗ ಇವಾಗ ಕ್ಲಿಯರಾಗಿ ಪಿಕ್ಚರ್ ಅರ್ಥ ಆಗ್ತದೆ. ಈ ಒಂದು ಸ್ಟೂಡೆಂಟ್ ಮೈನಾರಿಟಿ ಅಂಡರ್ ಬರ್ತಕ್ಕಂಥ ಸ್ಟೂಡೆಂಟು ಮತ್ತು ಆ್ಯಂಡ್ ಇವ್ರಿಗೆ ಏನಿದೆ ಅಂತಂದರೆ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಬಂದುಬಿಟ್ಟು ಆ ಎರಡೂ ಕೂಡ ಏನಿದೆ ಅಂತಂದರೆ ಎಲಿಜಿಬಿಲಿಟಿ ಇದೆ ಆಯಿತಾ. ಸೊ ಈ ಒಂದು ಸ್ಟೂಡೆಂಟ್ ಏನು ಓದ್ತಾ ಇದ್ದಾರೆ ಅಂತ ಮೊದಲೇ ಬಿಡ್ತೀನಿ ನೋಡಿ. BS ನರ್ಸಿಂಗ್ ಈಗ ಫೈನಲ್ ಇಯರ್ ಇದ್ದಾರೆ ಅಂತಂದರೆ BS ನರ್ಸಿಂಗ್ ಫೈನಲ್ ಇಯರ್ ಅಂತಂದರೆ ಮುಗೀತು ಈ ವರ್ಷ. ಔಟ್ ಬ್ಯಾಚ್ ಅಂತಂದ್ರೆ ಮುಗಿದೋಯ್ತು. ಸೊ ಕೆಲವೊಂದಿಷ್ಟು ಬೇರೆ ಬೇರೆ ಪ್ರೊಫೆಷ್ನಲ್ ಕೋರ್ಸ್ ಓದ್ತಾ ಇರ್ತೀರ. ಲೈಕ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮಾಡ್ತಾ ಇರ್ಬೋದು ನೀವು, ಆ್ಯಂಡ್ ಅದೇ ರೀತಿಯಾಗಿ ನೀವು MBBS ಮಾಡ್ತಾ ಇರ್ಬೋದು, ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ ಮಾಡ್ತಾ ಇರ್ಬೋದು M ಫಾರ್ಮಾ, B ಫಾರ್ಮಾ, D ಫಾರ್ಮಾ, ಅಗ್ರಿಕಲ್ಚರ್, ವೆಟರ್ನರಿ, ಆ್ಯಂಡ್ ಅದು BA, BCom, BSc, B.Ed ಆ್ಯಂಡ್ MBA ಏನೇ ಕೋರ್ಸ್ ಮಾಡ್ತಾ ಇರ್ಬೋದು ನೀವು. ಓಕೆ, ಯಾವುದೇ ಒಂದು ಕೋರ್ಸ್ ಮಾಡ್ತಾ ಇರಿ. ಓಕೆ, ಪ್ರೊಫೆಷ್ನಲ್ ಕೋರ್ಸ್ ಬೇರೆ ಆ್ಯಂಡ್ ಜನರಲ್ ಪದವಿ ನಿಮ್ಮದು ಬೇರೆ. ಇಬ್ಬರು ಕೂಡ ಏನಿದೆ ಅಂತಾರೆ ಈ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಕ್ಕಳು ಯಾರಿದ್ರೋ ಆ ಒಂದು ಸ್ಕಾಲರ್ಶಿಪ್ಪು ಡಿಫ್ರೆಂಟಾಗಿ ಹೋಗ್ತದೆ. ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ ಅಂತಂದರೆ ಅದ್ರ ಬಗ್ಗೆ ಸಪ್ರೇಟ್ ಮಾಡ್ತೀನಿ ಯಾರ್ಯಾರಿಗೆ ಎಷ್ಟು ಬರ್ತಂದು. ಈ ಒಂದು ಸ್ಟೂಡೆಂಟ್ ನೋಡಿ ಪ್ರೊಫೆಷ್ನಲ್ ಕೋರ್ಸು BS ನರ್ಸಿಂಗ್ ಇರೋ ಕಾರಣ ಡಿಪಾರ್ಟ್ಮೆಂಟ್ ಮೈನಾರಿಟಿ ಕಡೆಯಿಂದ ಅಪ್ರೂವಲ್ ಆಗಿದೆ. ಎರಡು ಕೂಡ ಎಸ್ ಅಂತ ಆಗಿದ್ದಾವೆ. ಇಲ್ಲಿ ಕಾಣಿಸ್ತಿದೆ ನೋಡಿ. ಒಂದು ಫೀ ರಿಂಬರ್ಸ್ಮೆಂಟು ಶುಲ್ಕ ಮರುಪಾವತಿ ಅಂದರೆ ಈ ಒಂದು ಸ್ಟೂಡೆಂಟ್ದು ಗೌರ್ಮೆಂಟ್ ಕಾಲೇಜ್ ಫೀಸ್ ಎಷ್ಟಿದೆ ಅಂತಂದರೆ 8,000 ಇದೆ. ಸೊ ಹಂಗಾಗಿ 4,000 ಏನಪ್ಪ ಬರಬೇಕಾಗಿತ್ತು. ಬಟ್ 4,000 ಬರಬೇಕಿತ್ತು. ಬಟ್ ಮೈನಾರಿಟಿ ಸ್ಟೂಡೆಂಟ್ ಇರೋ ಕಾರಣ 2,000 ಬರುತ್ತೆ. ಓಕೆ, ಅಂದರೆ ಹಂಗೆ ಆಗುತ್ತದು. ಓಕೆ, ಡಿವೈಡ್ ಆಗ್ತಾ ಹೋಗುತ್ತೆ, ಕೋರ್ಸ್ ಮೇಲೆ ಆಗುತ್ತಾ ಮತ್ತು ನಿಮ್ಮ ಕೆಲವೊಂದಿಷ್ಟು ಎಲ್ಲ ಡೀಟೇಲ್ಸ್ ನೋಡಿಬಿಟ್ಟೆ ಕೊಡ್ತಾರೆ. ಬಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಯಾರ್ದು ಈ ಒಂದು ಕಾರ್ಡ್ ಇರೋ ಕಾರಣ ಅವ್ರ ಮನೆಯವ್ರ ಒಬ್ಬರಿಗೆ ಪೇರೆಂಟ್ಗೆ 20K ಇಲ್ಲಿ ಕಾಣಿಸ್ತೀನಿ 20K. ಡೇಟು ಕೂಡ ತೋರಿಸ್ತೀನಿ ಬಂದಿರೋದು ಯಾವಾಗ ಏನು ಅಂತಲೂ ಕೂಡ. ಓಕೆ, ಆ್ಯಂಡ್ ಇದು ಒಂದು ಸ್ಟೂಡೆಂಟು ಹಾಸ್ಟೆಲಲ್ಲಿರೋ ಕಾರಣ ವಿದ್ಯಾರ್ಥಿರಿಗೆ ಏನಪ್ಪ ಅಂತಂದರೆ ಎಲಿಜಿಬಿಲಿಟಿ ಇಲ್ಲ. ಓಕೆ, ನೆಕ್ಸ್ಟು ಅದೇ ಹೇಳ್ದಂಗೆ ಎರಡು ಕೂಡ ಎಸ್ ಆಗಿದೆ, 20,000 ಕೂಡ ಎಸ್ ಆಗಿದೆ. ಓಕೆ, ಅದೇ ರೀತಿಯಾಗಿ ಎಲ್ಲನೂ ಕೂಡ ಕಾಣಿಸ್ತಿದೆ ನೋಡಿ. ಪೋಸ್ಟ್ DBT ಕೂಡ ಎಸ್ ಆಗಿಬಿಟ್ಟದೆ. ಓಕೆ, ಎಲ್ಲನೂ ಕೂಡ ಅಮೌಂಟ್ ಬಂದಿದೆ. ಮುಂದೆ ಇನ್ನೂ ಕೂಡ ಡೀಟೇಲ್ಸ್ ಸಿಗತ್ತಂದರೆ ಇಲ್ಲಿ ಕಾಣಿಸ್ತೀವಿ ನೋಡಿ. UTR ನಂಬರ್ ಕೂಡ ತೋರಿಸ್ತೀನಿ, ಎರಡು ಕೂಡ ಬಂದೈತೆ. ಓಕೆ, ಬ್ಯಾಂಕ್ ಎಲ್ಲನೂ ಕೂಡ ಸಕ್ಸಸ್ ಎರಡು ಕೂಡ ಬಂದಿದೆ. ಇವಾಗ ಏನು ಮೇನ್ ತೋರಿಸೋದು ನಿಮಗೆ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ. ಇವಾಗ ಇದನ್ನು ತೋರಿಸ್ಬೇಕು. ಡೇಟ್ 1/25/2025. ಅಪ್ಲಿಕೇಶನ್ ಹಾಕಿದ್ದು ಮಾರ್ಚ್ 2025ಕ್ಕೆ ಅಪ್ಲೈ ಅಂದರೆ ಮಾರ್ಚ್ ಏಪ್ರಿಲಲ್ಲಿ ಅಪ್ಲಿಕೇಶನ್ ಹಾಕಿರೋದು. ಬಟ್ ಅಮೌಂಟ್ ಬಂದಿರೋದು ಸೆಪ್ಟೆಂಬರ್ 25ಕ್ಕೆ 2,000 ರೂಪಾಯಿ ಅಂದರೆ ಶುಲ್ಕ ಮರುಪಾವತಿ ಬಂದಿದೆ. ಓಕೆ, ನೆಕ್ಸ್ಟ್ ಡಿಸೆಂಬರ್ 2 ನಾನು ಹೇಳ್ತಾ ಇರ್ತಿದ್ದೆ ಈ ಒಂದು ಅಕಾಡೆಮಿಕ್ ಇಯರ್ ಯಾವಾಗ ಮುಗಿತಿತ್ತಪ್ಪ ಅಂದರೆ ಮಾರ್ಚ್ 4ಕ್ಕೆ ಮುಗಿತಿತ್ತು. 2026 ಮಾರ್ಚ್ 4ಕ್ಕೆ ಮುಗಿತಿತ್ತು. ಅಷ್ಟರ ಒಳಗಡೆ ಅಮೌಂಟ್ ಬರಬೇಕಿತ್ತು ಈ ಒಂದು ಸ್ಟೂಡೆಂಟ್. ಸೊ ಹಂಗಾಗಿ ಇಲ್ಲಿ ಏನು ಕಾಣಿಸ್ತಿದೆ ಅಂತಂದರೆ ಇಲ್ಲೇ ಇದೆ ನೋಡಿ. ಡಿಸೆಂಬರ್ 12 ಒಳಗಡೆ ಆಲ್ಮೋಸ್ಟ್ ಏನು ಮಾಡ್ಯಾರ ಅಂತಂದರೆ ಅಮೌಂಟ್ ಬಂದಿದೆ. ಸೊ ಓಕೆ, ಎರಡೂ ಕೂಡ ಅಮೌಂಟ್ ಬಂದಿದೆ ಆಯಿತಾ. ಸೊ ಖುಷಿ ಪಡೋ ವಿಚಾರ ಅಂತಂದರೆ ನಮ್ಮ ಗೌರ್ಮೆಂಟ್ ಏನು ಮಾಡ್ತಾಯಿದೆ ಅಂತಂದರೆ ಅಮೌಂಟ್ ಏನಾಗ್ತಾಯಿದೆ ಅಂತಂದರೆ ಕಳಿಸ್ತಾ ಇದ್ದಾರೆ ಎಲ್ಲ ಒಂದು ಸ್ಟೂಡೆಂಟ್ಗೆ. ಈ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ದು ಇದ್ದಿದ್ದಿಲ್ಲ, ಅಷ್ಟು ತೆಗೆದಾಕಿಬಿಟ್ಟಿದ್ರು. ಕಳೆದ ಒಂದು ವರ್ಷದಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ರೈತ ನಿಧಿ ಇದ್ದಿಲ್ಲ, ಬಟ್ ಇವಾಗ ಕೆಲವೊಂದು ಸ್ಟೂಡೆಂಟ್ರಿಗೆ ಮೆನ್ಷನ್ ಆಗ್ತಾಯಿದೆ. ಓಕೆ, ಅದು ಇನ್ನೊಂದು ಟೈಮ್ ಬೇಕಾದ್ರೆ ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ರೈತ ವಿದ್ಯಾನಿಧಿ ಬಗ್ಗೆ. ನಿಮ್ಗೇನಾದರೂ ಹೋಗ್ಬಿಟ್ಟು ಒಂದು ಟೈಮ್ ಚೆಕ್ಔಟ್ ಮಾಡ್ಕೊರಿ. ಸ್ಟೇಟಸ್ ನೀಟಾಗಿ ಬರ್ತದೆ. ಎಲ್ಲನೂ ಕೂಡ ಸ್ಟೇಟಸ್ ಚೆಕ್ಔಟ್ ಮಾಡ್ಕೊಳ್ಳೋಕ್ಕೆ ಏನು ದೊಡ್ಡ ಅವಶ್ಯಕತೆ ಏನು ಅಂದರೆ ದೊಡ್ಡ ಟೆನ್ಷನ್ ಪಡೋ ಅವಶ್ಯಕತೆ ಕೂಡ ಏನಿಲ್ಲ. ಏನು ಹೋಗ್ತೀರಾ ಸಿಂಪಲ್ ಹೋಗ್ತೀರಿ. ಓಕೆ, ಏನು ಮಾಡ್ತೀರಾ ಬೇಕಾದ್ರೆ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಯರ್ ವೈಸ್ ಸ್ಟೂಡೆಂಟ್ ಚೆಕ್ಔಟ್ ಮೇಲೆ ಹೋಗ್ತೀರಾ. ಆ್ಯಂಡ್ ಇಲ್ಲೇ ಸೆಲೆಕ್ಟ್ ಕ್ಲಿಕ್ ಮಾಡ್ಕೊತೀರಾ. ಬೇಕಾದ್ರೆ 2023-24 ನಾನು ಹೇಳ್ತಿರೋದು 24-25 ಕ್ಲಿಕ್ ಮಾಡಿಕೊಂಡು ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಕೆಳಗಡೆ ಇಲ್ಲಿ ಬಂದುಬಿಡ್ತದೆ ನೋಡಿ, PDF ಬಂದುಬಿಡ್ತದೆ. ಆ್ಯಂಡ್ ನೀವೇನು ಮಾಡ್ಕೊತಾರೆ ಸೆಕೆಂಡ್ ಪೇಜ್ಗೆ ಹೋಗಿಬಿಟ್ರೆ ನಿಮ್ಮ ಒಂದು ಸ್ಟೇಟಸ್ ಗೊತ್ತಾಗ್ಬಿಡ್ತದೆ. ಓಕೆ, ಈ ಒಂದು ಸ್ಟೂಡೆಂಟ್ ಆ್ಯಂಡ್ ಅದೇ ರೀತಿ ಬೇರೆ ಏನಾದರೂ ಬಂದೈತೆ ಈ ಒಂದು ಸ್ಟೂಡೆಂಟಿಗೆ ಜಸ್ಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ಹೇಳ್ತೇನೆ ನಾನು. ಇದು ಹೋಗ್ತೀನಿ. ಓಕೆ, 2023-24 ಏನಾದರೂ ಚೆಕ್ ಮಾಡೋಣ, ಏನಾದರೂ ಬಂದೈತೆ ಅಂತ ಚೆಕ್ ಮಾಡೋಕ್ಕೆ ಹೋದರೆ ಮೇಲೆ ಕ್ಲಿಕ್ ಮಾಡ್ತೀನಿ ನಿಮ್ಗೆ ಬೇಕಾದರೆ. ಓಕೆ, 2 ಪೇಜಸ್ ಇರೋದು ಬರ್ತದೆ ನೋಡಿ. 2000 ಇಲ್ಲಿ ಕಾಣಿಸ್ತಿದೆ ನೋಡಿ. 25,000 ಮತ್ತು 20,000 ಕಾಣಿಸಿದೆಯಾ ಅಂದರೆ ಟೋಟಲಾಗಿ ಅಮೌಂಟ್ ಯಾವ ರೀತಿ ಬರ್ತಾಯಿದೆ ನೋಡಿ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ 2 ವರ್ಷವೂ ಕೂಡ ಬಂದಿದೆ.
ಓಕೆ 25,000 20,000 ಬಂದಿದೆ. ಸೊ ಟೋಟಲಾಗಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಯಾರ್ದಲ್ಲಿ ನಿಮ್ದಿತ್ತು, ಸೊ ಹಂಗಾಗಿ ನಿಮಗೆ ಟೋಟಲ್ ಅಮೌಂಟು ಎಲ್ಲನೂ ಕೂಡ ಆಗ್ತದೆ. ಕಳೆದ 2 ವರ್ಷದಿಂದ ವಾಪಸ್ ಬಂದಿದೆ. 25,000 ಯಾಕೆ ಬಂತು? ಮೈನಾರಿಟಿ ಕಡೆಯಿಂದ ಅವ್ರು ಏನು ಮಾಡಿದಾರೆ ಅಂತಂದರೆ ಆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರತಕ್ಕಂಥದ್ದು. ಈ ವರ್ಷ ಹಿಂಗೆ ಬರೀ 2,000 ಬಂದಿತ್ತು, ಅದರಲ್ಲಿ ಟೋಟಲಾಗಿ 25,000 ಆ್ಯಂಡ್ 20,000 ಅಂದರೆ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು, ಅಪ್ಲಿಕೇಶನ್ ಮಾತ್ರ SSP ಹಾಕದೆ ಮಿಸ್ ಮಾಡಿಕೊಂಡ್ರೆ ನಿಮಗೆ ಇಷ್ಟೊಂದೆಲ್ಲ ಅಮೌಂಟ್ ಕಳ್ಕೊತೀರ ಅಂತ ಹೇಳ್ತಿದ್ದೀನಿ. ಓಕೆ ಸರಿ ಕೊಂಡ್ರು, ಇದಿಷ್ಟು ಹೇಳಕ್ಕಂತ ಬಂದಿದ್ದು. ಹೋಗ್ಬಿಟ್ಟು ನೀವು ಕೂಡ ಒನ್ ಟೈಮ್ ಚೆಕ್ಔಟ್ ಮಾಡ್ಕೊರಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್.